ಓಂ ಶಾಂತಿ. ಇವತ್ತು ಒತ್ತಡ ಮುಕ್ತ ಪ್ರೋಗ್ರಾಮದ 6ನೇ ದಿನದಂದು ಪರಮಾತ್ಮನ ಜೊತೆ ಸಂಬಂಧ ಹೇಗೆ ಜೋಡಿಸೋದು, ಟಾಪಿಕ್ ಹೆಸರು ಏನಿತ್ತಂದ್ರೆ ಮೆಡಿಟೇಷನ್ ಮೂಲಕ ಎಲ್ಲಾ ಸಮಸ್ಯೆಗಳ ಸಮಾಧಾನ ಅಂತ ಹೇಳಿ. ಈ ಟಾಪಿಕ್ ಮೇಲೆ ಅಕ್ಕನವರು ಮಾತಾಡಿದ್ರು. ಪರಮಾತ್ಮನ ಜೊತೆ ಸಂಬಂಧ ಜೋಡಿಸೋದು. ನಾ ಆತ್ಮ ಆ ಪರಮಪಿತ ಪರಮಾತ್ಮ ಶಿವ್ ಬಾಬಾರವರ ಜೊತೆಗೆ ಸಂಬಂಧವನ್ನ ಜೋಡಿಸುವುದೇ ರಾಜಯೋಗವಾಗಿದೆ. ಅನೇಕ ಯೋಗಾಸನಗಳನ್ನು ಕಲ್ತಿದ್ದೀವ್ರಿ. ಸರ್ವಶ್ರೇಷ್ಠ ಯಾವುದಂದ್ರೆ ರಾಜಯೋಗ. ಯೋಗ ಅಂದ್ರೆ ಜೋಡಾವಣೆ. ನಾ ಆತ್ಮ ಬಾಬನ ಜೊತೆ ಜೋಡಾವಣೆನೇ ರಾಜಯೋಗವಾಗಿದೆ. ಈ ಟಾಪಿಕ್ದಲ್ಲಿ ಅಕ್ಕನವರು ಏನ್ ಹೇಳಿದ್ರಂದ್ರೆ, ಪರಮಾತ್ಮನ ಜೊತೆಗೆ ಸರ್ವ ಸಂಬಂಧವನ್ನ ಜೋಡಿಸಬೇಕು. ಇಷ್ಟು ದಿವಸ ನಾವೇನ್ ಹೇಳಿದ್ವಿ, ನಾವು ಭಕ್ತರು, ಭಗವಂತನ ಭಕ್ತರು ನಾವು ಅಂತ ಹೇಳಿ. ಆದ್ರೆ ಇಲ್ಲಿ ನಮ್ಗೆ ಓಂ ಶಾಂತಿ ಒಳಗ ಬಾಬಾ ನಮ್ಗೆ ಏನ್ ತಿಳಿಸ್ಕೊಡ್ತಾರಂದ್ರೆ, ನೀವು ಭಕ್ತರಲ್ಲ, ನೀವು ನನ್ನ ಮಕ್ಕಳು, ಸರ್ವಶಕ್ತಿಮಾನ ತಂದೆಯ ನೀವು ಮಕ್ಕಳಾಗಿದ್ದೀರಿ. ಈ ರೀತಿಯಾಗಿ ನೀವು ತಿಳ್ಕೋರಿ ಅಂತ ಹೇಳಿದ್ರೆ. ಮತ್ ಅಕ್ಕನವ್ರು ಬಹಳ ಚಂದ ಹೇಳಿದ್ರಿ, ನಾವು ಬಾಬಾರವ್ರ ಜೊತೆಗೆ ಸರ್ವ ಸಂಬಂಧವನ್ನ ಜೋಡಿಸ್ಬೇಕು ಅಂತ ಹೇಳಿದ್ರು. ಈಗ ನಾವು ಬಾಬಾರ್ ಜೊತೆ ಸರ್ವ ಸಂಬಂಧವನ್ನ ನಾವು ಚೆಕ್ ಮಾಡ್ಕೋಬೇಕ್ರಿ. ನಂದಂತೂ ಹೇಳ್ತೇನ್ರಿ, ಹಂಗ ನಾನು ಸರ್ವ ಸಂಬಂಧ ಬಾಬನ್ ಜೊತೆ ಜೋಡಿಸ್ಕೊಂಡಿರ್ಲಿಲ್ಲ. ಕೇವಲ ಬಾಬನ್ ಪ್ರೀತಿ ಮಾಡಿದ್ವಿ, ಬಾಬನ್ ನಂಬಿದ್ವಿ, ಬಾಬನ್ ಮನಿಗ್ ಬಂದ್ಬಿಟ್ವಿ. ಆದ್ರೆ ಇಲ್ಲಿ ಬಂದ ಮೇಲೂ, ಇವಾಗ ನಾವ್ ಬಂದ್ 11 ವರ್ಷ ಆಯ್ತ್ರಿ. 11 ವರ್ಷ ಆದ್ಮೇಲೂ ಅಪ್ಪ ನಾವ್ ಬಾಬಾನ್ ಜೊತೆ ಸರ್ವ ಸಂಬಂಧ ಜೋಡಿಸ್ಬೇಕಲ್ಲ ಅಂತ ಇನ್ನೂವರೆಗೂ ತಿಳಿದಿರ್ಲಿಲ್ರಿ. ಆದ್ರೆ ಒಂದ್ ಪರಿಸ್ಥಿತಿ ಬಂತಲ್ರಿ, ಆ ಪರಿಸ್ಥಿತಿ ನನಗ ಪಾಠ ಕಳಿಸ್ತು. ಅವಾಗ ನಂಗೆ ತಿಳಿತು, ಬಾಬಾನ್ ಜೊತೆಗೆ ನಾ ಸರ್ವ ಸಂಬಂಧ ಜೋಡಿಸ್ಬೇಕು ಅಂತ ಹೇಳಿ. ನಿನ್ನೆ ದಿನ ಒಬ್ರ ಅಕ್ಕೋರ್ನ ನಾವು ಭೇಟಿ ಆದ್ವಿರಿ. ಅವ್ರ ಅಕ್ಕೋರುನು ಕೂಡ ಸಮರ್ಪಿತ ಅಕ್ಕನವರು. ಅಂದ್ರೆ ಮಾಯಾ ಹೆಂಗ್ ಬರ್ತೈತಂತ, ಮಾಯಾ ಅವ್ರ ಲೈಫ್ದಲ್ಲಿ ಬಂತು. ಅವ್ರ ಅಕ್ಕನವರು ಬಾಬಾರವ್ರ ಜೊತೆಗೆ ಸರ್ವ ಸಂಬಂಧ ಜೋಡಿಸಿರ್ಲಿಲ್ಲ. ಚೆಕ್ ಮಾಡ್ಕೋತಿರ್ಬೇಕ್ರಿ. ನನಗ ತಾಯಿನೂ ಬಾಬನನ್ನೇನು, ನನಗ ಅಣ್ಣನೂ ಬಾಬಾ ಏನು, ನನಗ ತಮ್ಮನೂ ಬಾಬಾ ಏನು, ನನಗ ಸಾಜನನು ನನಗ ಬಾಬಾ ಏನು. ಯಾಕಂದ್ರ ಮಾಯಾ ಗೊತ್ತೈತಿ, ನಾ ಸರ್ವ ಸಂಬಂಧನು ಬಾಬಾನ್ ಜೊತೆ ಜೋಡಿಸ್ಲಿಲ್ಲ ಅಂದ್ರ ಮಾಯೆ ಅಲ್ಲೇ ಬರ್ತೈತಿ. ಅವ್ರ ಅಕ್ಕೋರ್ನ ಭೇಟಿ ಆಗಿದ್ವಲ್ರಿ, ಅವ್ರ ಅಕ್ಕೋರಿಗೂ ಏನೋ ಜೀವನದಲ್ಲಿ ಕಷ್ಟದಲ್ಲಿದ್ರಿ. ಅವ್ರ ಕಷ್ಟದಲ್ಲಿ ಇದ್ದಿದ್ದ ಕಾರಣದಿಂದ ಒಬ್ಬ ವ್ಯಕ್ತಿಯನ್ನ ಅಣ್ಣ ಅಂತ ಹೇಳಿ ಸ್ವೀಕಾರ ಮಾಡ್ಬಿಟ್ರಿ. ಪೂರ ಮನ್ಸಾರೆ ಆ ವ್ಯಕ್ತಿಯನ್ನ ಇವ್ ನನ್ನ ಅಣ್ಣ, ನಾ ತಂಗಿ ಅಂತ ಅವಳು ಸ್ವೀಕಾರ ಮಾಡ್ಬಿಟ್ಟಿದ್ಲರಿ. ನೋಡ್ರಿ ಮಾಯಾ ಹೆಂಗ್ ಬರ್ತದೆ. ಮಾಯಾ ಹಿಂಗೂ ಬರ್ತೈತಂದ್ರೆ ಯೋಚನೆ ಮಾಡ್ರಿ. ಇವ್ರ ಅಣ್ಣ ಅಂತ ತಗೊಂಡ್ರು, ಅವ್ರ ತಂಗಿ ಅಂತ ತಗೊಂಡ್ರು. ಆ ವ್ಯಕ್ತಿ ಇವ್ರನ್ನ ಬದನಾಮ ಮಾಡ್ಬೇಕು, ಇವ್ರ ಜೊತೆ ರಿವೆಂಜ್ ತಗೊಬೇಕಂತ ಹೇಳಿ ಸುಳ್ಸುಕ ಇವ್ರ ಜೊತೆ ಮಜಾಕ್ ಮಾಡಿ, ನಾ ನಿಮ್ ಅಣ್ಣ ಅಂತ ಹೇಳಿ ಹಂಗಿಂಗ್ ಮಾಡಿ ಅವ್ರನ್ನ ಲಾಸ್ಟಿಗೆ ಅವ್ರನ್ನ ಮೂಲ್ಯಾಗ ಕುಂಡಿಸ್ಬಿಟ್ರಿ. ಅಂದ್ರ ಚೀಟ್ ಮಾಡ್ಬಿಟ್ರಿ. ಈ ಕಡೆ ಅಣ್ಣ ಅಂತನೂ ಮಾಡ್ಲಿಲ್ಲ, ಇವ್ರು ಪೂರ ನಂಬ ಬಿಟ್ರಿ. ಇವ್ ನನ್ನ ಅಣ್ಣ ಅದಾನು, ಇವ್ ನನಗೆ ಹೆಲ್ಪ್ ಮಾಡ್ತಾನಂತ ಹೇಳಿ ಪೂರ ಚೀಟ್ ಆಗ್ಬಿಟ್ರು. ಚೀಟ್ ಅಂದ ಕೂಡ ಪಾಪ ಬಾಳ್ ದುಃಖಿ ಆದ್ರು. ಅವಾಗ ಅವ್ರಿಗೆ ತಿಳಿಯಿತು, ನಾ ಅಣ್ಣನ ಸಂಬಂಧವನ್ನ ಬಾಬಾನ್ ಜೊತೆ ಕಡಿಮೆ ಯೂಸ್ ಮಾಡಿದ್ದೆ, ಮತ್ತು ಅವರನ್ನ ನನ್ನ ಸಾಜನ ರೂಪದಲ್ಲಿ, ಇವರೇ ನನ್ನ ಪತಿ, ಇವರೇ ನನ್ನ ಗಂಡ, ಇವರೇ ನನ್ನ ಸರ್ವಸ್ವ, ಇವ್ರ ಬಿಟ್ರೆ ನಾ ಯಾರನ್ನೂ ನೋಡಬಾರ್ದು, ಯಾರ ಜೊತೆನೂ ನನ್ನ ಏನ್ರಿ ಮನಸ್ಸು ಇಡಬಾರ್ದು ಅಂತ ತಿಳಿಲ್ಲ. ಅದಕ್ಕೂ ಅವ್ರ ಪೆಟ್ಟು ತಿಂದು ಬಿಟ್ರಿ. ಅಂದ್ರೆ ಮಾಯಾ ಹಿಂಗ್ ಮಾಡಿಸ್ತೈತ್ರಿ. ಅದಕ್ಕ ನಾವು ನಮ್ಮ ಜೀವನದನ್ನ ಚೆಕ್ ಮಾಡಿಸ್ಕೋಬೇಕು. ನನಗ ಖರೇನ ನಂಗೆ ತಾಯಿ ಬಾಬಾ ಅದಾನೇನು, ಅಥವಾ ನಮಗ್ ಯಾರೋ ಈಗ ನನ್ ಜೊತೆ ಅದಾರ, ನಮ್ ದೊಡ್ಡಕ್ಕೋರ್ ಅದಾರ, ನಂಗ್ ದೊಡ್ಡಕ್ಕೋರ್ ನಂಗೆ ಬಹಳ ಪ್ರೀತಿಯಿಂದ ಪಾಲನೆ ಮಾಡ್ತಾರೆ. ಖರೆ ಅವ್ರಿಗೆ ನಾ ತಾಯಿ ಸ್ಥಾನ ಕೊಟ್ಟೆ. ನಾ ಹೇಳ್ತೇನೆ, ಎಲ್ಲಿ ಹೋದ್ರು ನಾನು ಹೇಳ್ತೇನೆ, ನಮ್ ತಾಯಿ ರೀ, ಅವ್ರು ನಮ್ ತಾಯಿ ಅದ. ಆದ್ರ ಮಾಯಾಲ್ ಬರತೈತರಿ, ನನ್ ತಾಯಿ ಸ್ಥಾನ ಅವ್ರಿಗೆ ಕೊಟ್ನೆ ಅಂದ್ರ ಮಾಯಾ ಏನೋ ಮಾಡಿ ತಗೊಂಡ್ ಬರ್ತೈತ್ರಿ, ನನಗ್ ದುಃಖಿ ಮಾಡಿಸ್ತೈತಿ. ಅವ್ರ ಮೂಲಕ ನಾ ದುಃಖಿ ಮಾಡಿಸ್ತೈತಿ. ಯಾಕಂದ್ರೆ ಬಾಬಾ ಸ್ಪಷ್ಟ ಹೇಳನ್ರಿ, ಸರ್ವ ಸಂಬಂಧ ನನ್ ಜೊತೆನೆ ಇರ್ಬೇಕಂತೆ. ಸೊ ಈಗೀಗ ನಾ ಪ್ರಾಕ್ಟೀಸ್ ಮಾಡತ್ತೇನ್ರಿ. ನನಗ್ ಅಕ್ಕೋರ್ ಏನ್ರೆ ಹಣ್ಣು ಹೆರಚ್ ಕೊಟ್ರು, ಅಕ್ಕೋರ್ ಏನ್ರೆ ನನಗ ಕ್ರೀಮ್ ಹಚ್ಚಿದ್ರು, ಅಕ್ಕೋರ್ ಏನ್ರೆ ನಂಗೆ ತಲಿ ಬಾಚಿದ್ರ ಅಂದ್ರ, ಅಕ್ಕೋರ್ ನೀವ್ ನನ್ ತಾಯಿ ನೋಡ್ರಿ,
ಅಕ್ಕೋರಿಗೆ ನಾ ಯಾವಾಗ್ಲೂ ಒಂದ್ ಮಾತ್ ಹೇಳ್ದೆ, ಯಾವ್ದೋ ಜನ್ಮಕ್ಕ ನಾನು ಜನ್ಮ ಕೊಟ್ಟ ಬಿಟ್ಟಿದ್ದೀರಿ ಅಕ್ಕೋರ, ಅದಕ್ಕ ನಾನ್ ನಿಮಗ್ ಮಾಡಿದ್ನಿ ಅಕ್ಕೋರ, ಅದಕ್ಕ ನೀವ್ ನನಗ್ ಹೊಳ್ ಮಾಡಾಕತ್ತೀರಿ. ಯಾವ್ದೋ ಜನ್ಮದಲ್ಲಿ ನನಗ ಮಗುವಾಗಿ ಜನ್ಮ ಕೊಟ್ಟ ಹಂಗ ಬಿಟ್ಟು ಹೋಗ್ಬಿಟ್ಟಿರಿ, ಅದಕ್ಕ ಉಳ್ದೈತ್ರಿ ಅದ ನೀವ್ ತಿರ್ಸಾತೀರ ಅಂತ ಹಿಂಗ್ ಮಾತಾಡ್ತಿದ್ನಿರಿ ಮೊದಲ. ಯಾಕಂದ್ರ ನಮ್ಮ ಮಕ್ಕಳು ನಂಗೆ ಅಷ್ಟ್ ಚಂದ ಪಾಲನೆನ ಕೊಡ್ತಾರೆ, ನಂಗ್ ತಾಯಿ ರೂಪದಲ್ಲಿ ನಂಗೆ ಪಾಲನೆ ಕೊಡ್ತಾರೆ. ಆದ್ರೆ ಈಗ ತಿಳಿತೈತಿ ಮಾಯ ಬರೋದನ್ನ. ಯಾಕಂದ್ರೆ ನಾ ತಾಯಿಯನ್ನ ಬಾಬಾನ್ ಸ್ವೀಕಾರ ಮಾಡಿಲ್ಲ. ಅದಕ್ಕೆ ಇವತ್ತಿನಿಂದ ನಾ ಈಗೀಗ ಪ್ರಾಕ್ಟೀಸ್ ಮಾಡತ್ತೀನಿ, ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಕ್ಕೋ ನನಗ್ ಹಣ್ ಹೆಚ್ಕೊಟ್ರೆ ನಾ ಏನಂತೇನ್ ಗೊತ್ತಿರ, ಬಾಬಾ ಥ್ಯಾಂಕ್ ಯು, ನೀ ಹೆಚ್ಕೊಟ್ಟಿ ಅಂದ್ರ ಈಗೀಗ ನಾ ಕಳ್ಯಾಕತ್ತೇನ್ರಿ. ಬಾಬಾ ನೀ ಕೊಟ್ಟಿ, ಬಾಬಾ ಥ್ಯಾಂಕ್ ಯು, ನೀ ನನಗ್ ತಲಿ ಬಾಚಿದಿ, ಬಾಬಾ ಥ್ಯಾಂಕ್ ಯು, ನೀ ನನಗ ಕ್ರೀಮ್ ಹಚ್ಚಿದಿ. ಹಿಂಗ ಪ್ರತಿಯೊಂದನು ಅಕ್ಕೋರ ಜಾಗವನ್ನ ನಾ ಬಾಬಾನ್ ತುಂಬಾಕತ್ನಿರಿ. ಈ ರೀತಿ ತಾವು ಯಾರ ಜೊತೆ ನೀವು ಸಂಬಂಧವನ್ನ ಜೋಡ್ಸಿರಲ್ಲ, ಯಾರ ಮೂಲಕ ನೋಡ್ರಿ, ಯಾರ ಮೂಲಕ ನಮ್ಗ ಪ್ರಾಪ್ತಿ ಆಗ್ತಿರ್ತೈತಿ, ಯಾರ ಮೂಲಕ ನಮ್ಗೆ ಹೆಲ್ಪ್ ಆಗ್ತಿರ್ತೈತಿ, ಅವ್ರಗ ನಾವ್ ಏನ್ ಮಾಡ್ಬಿಡ್ತೇವೆ ಅಂದ್ರೆ ಸಂಬಂಧವನ್ನ ಜೋಡಿಸ್ಬಿಡ್ತೇವೆ. ಅದಕ್ಕ ಮಾಯಾ ಗೊತ್ತೈತಿ, ನಮಗ ಗೊತ್ತಿರೋದಿಲ್ರಿ. ನಂತ ಇಷ್ಟ ಒಳಗಡೆ ಈ ಸಂಬಂಧವನ್ನ ಇವ್ರ ಜೊತೆ ಜೋಡ್ಸ್ಕೊಂಡೇನಂತ ನನಗ ಗೊತ್ತಿರೋದಿಲ್ರಿ. ಆದ್ರ ಮಾಯಾ ಗೊತ್ತೈತಿ. ಮಾಯಾ ಗೊತ್ತೈತಿ ಈ ಆತ್ಮನ ಈ ಸಂಬಂಧನಾಗ ಹೊಡತ್ ಬಿತ್ತಂದ್ರ ಈ ಆತ್ಮ ದುಃಖಿ ಆಕೈತಿ, ನನ್ ಕಬ್ಜಾನಾಗ ಬಂದ್ಬಿಡ್ತೈತಿ ಅಂತ ಹೇಳಿ. ಅದಕ್ಕ ಅಕ್ಕೋರ ಚೆಕ್ ಮಾಡ್ಕೋರಿ, ನನ್ ಬಾಬಾನ್ ಜೊತೆ ಸರ್ವ ಸಂಬಂಧ ಐತಿ. ನನ್ ಖರೇನ ನನ್ ಅಣ್ಣ ಖರೇನ ನನ್ ಬಾಬಾ ಅದಾನು, ಖರೇನ ನನ್ ತಂದೆ ನನಗ ಬಾಬಾ ಅದಾನು, ಖರೇನ ನನ್ನ ಗಂಡ ಸಾಜನ ನನ್ನ ಪ್ರಿಯತಮ ನನಗ ಬಾಬಾ ಅದನು, ನಾ ಅವನನ್ನ ಪ್ರೀತಿ ಮಾಡ್ತೇನೆ, ಅಥವಾ ನನಗೆ ಯಾರೋ ಹೆಲ್ಪ್ ಮಾಡಿಬಿಟ್ರೆ ಅಂತ ಹೇಳಿ ನಾ ಮನಸ್ಸು ಏನ್ರ ಕೊಡ್ತೇನೋ ಅವರಿಗೆ. ಇದನ್ನ ಚೆಕ್ ಮಾಡ್ಕೋಬೇಕ್ರಿ. ಅದಕ್ಕೆ ಅಕ್ಕನವ್ರು ಹೇಳಿದ್ರು ಸರ್ವ ಸಂಬಂಧವನ್ನು ಬಾಬಾ ಮಾಡ್ತೇವೆ. ಅದಕ್ಕೆ ಯಾವಾಗ್ಲೂ ಸರ್ವ ಸಂಬಂಧ ಬಾಬಾನ್ ಜೊತೆ ಜೋಡಿಸ್ಬೇಕಂದ್ರೆ ಯಾವಾಗ್ಲೂ ಒಂದ್ ಮಾತ್ ಅನ್ಕೋರಿ, ಯಾರೋ ನಮ್ಗೆ ಏನೋ ಸಿಗ್ಲಾರ್ದವ್ರಿಗೆ ಒಂದ್ ಏನೋ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗ್ಬಿಡ್ತಾವ್ರಿ, ಅವ್ರ ಬೆಂಡ್ ಬಿದ್ದು ಬಿಡ್ತಾರ. ಅದ್ರ ಬದ್ಲಿ ಯಾವಾಗೂ ಏನೋ ಸಿಕ್ತಂದ್ರ ಬಾಬಾ ಕೊಟ್ಟಾರ, ಬಾಬಾ ಮಾಡತ್ತಾರ, ಬಾಬಾ ಈ ಲೈನ್ ಫಿಟ್ ಮಾಡ್ಕೊಂಡ್ಬಿಟ್ರಿ. ಬಾಬಾ ಮಾಡ್ಯಾನು ಬಾಬಾ ಮಾಡ್ಸಾತಾನು, ಬಾಬಾ ಮಾಡತಾನು ಬಾಬಾ ಮಾಡ್ಸಾನು, ಬಾಬಾ ಮಾಡತಾನು ಬಾಬಾ ಮಾಡ್ಸಾರ. ಈ ಲೈನ್ ನಾನು ಫಿಟ್ ಮಾಡ್ಕೊಂಡ್ಬಿಟ್ಟೇನ್ರಿ, ನೀವು ಫಿಟ್ ಮಾಡ್ಕೊಂಡ್ಬಿಡ್ರಿ. ನನಗ್ ಹೆಂಗ್ ಯೂಸ್ ಆಗ್ತೈತಿ ನಿಮ್ಗೂ. ಯಾಕಂದ್ರೆ ನಾವ್ ಯಾರ ಜೊತೆನೂ ದುಃಖ ಆಗೋದು ಬೇಡ. ಬಾಬಾ ನಮ್ ನಿಶ್ಚಿಂತ ಬೇಫಿಕ್ರ ಬಾದ್ಶಾ ಮಾಡಕ್ ಬಂದಾನ, ಮತ್ ಯಾಕೆ ದುಃಖಿ ಆಗೋಣರಿ? ಆವು ಲೌಕಿಕ ಜಂಜಾಟ ಬ್ಯಾಡ, ಸಂಬಂಧಗಳು ಬಿಟ್ಟು ಇಲ್ಲಿ ಜಂಜಾಟ್ನಾಗ ಸಿಕ್ಕೊಂಡು ಮತ್ ಇಲ್ಲಿ ಜೊತೆ ಸಂಬಂಧ ಜೋಡ್ಸೋದು ಎದಕ್ ಬೇಕಾಗೈತ್ರಿ? ಎಲ್ಲರ ಜೊತೆ ಇರೋದ್ರಿ, ಎಲ್ಲರ ಜೊತೆ ಖುಷಿ ಇರೋದು, ಎಲ್ಲರ ಜೊತೆ ಪ್ರೀತಿಯಿಂದ ಇರೋದು ಖರೆ. ಏನ ನಮ್ಗೆ ಯಾರೋ ನಮಗ್ ಹೆಲ್ಪ್ ಮಾಡಿದ್ರು, ಫಸ್ಟ್ ಲೈಟ್ ಬಾಬಾ ಮಾಡಿಸಿದ, ಬಾಬಾ ಕೊಟ್ಟ, ಬಾಬಾ ಮಾಡಿಸಿದ, ಬಾಬಾಗ್ ಥ್ಯಾಂಕ್ ಯು, ಓಂ ಶಾಂತಿ ಅಷ್ಟ ಮಾಡೋದ್ರಿ. ಇನ್ ಅಕ್ಕರು ಸ್ವಮಾನ್ ಏನ್ ಹೇಳಿದ್ರಂದ್ರ, ನಿನ್ನೆ ದಿನ ನಾನು ಸರ್ವಶಕ್ತಿಮಾನ್ ಆಗಿದ್ದೇನೆ, ಸರ್ವ ಸಮರ್ಥ ತಂದೆಯ ಪರಮಾತ್ಮನ ಮಗುವಾಗಿದ್ದೇನೆ, ಸರ್ವಶಕ್ತಿಮಾನ ತಂದೆಯ ಛತ್ರ ಛಾಯೆಯಲ್ಲಿದ್ದೇನೆ. ಬಹಳ ಚಂದ ಅನುಭವ ಐತ್ರಿ ನಿನ್ನೆ ದಿನ. ಏನಂದ್ರಿ, ನಾನು ಸರ್ವಶಕ್ತಿಮಾನ್ ಆಗಿದ್ದೇನೆ, ಸಮರ್ಥ ತಂದೆಯ ಮಗುವಾಗಿದ್ದೇನೆ. ಸೊ ಪರಮಾತ್ಮನ ಆಸ್ತಿ ಎಲ್ಲ ನಂದಾಗ್ಬಿಡ್ತೈತ್ರಿ. ಮತ್ತೆ ಅವ್ರು ಏನ್ ಹೇಳಿದ್ರು, ಸರ್ವಶಕ್ತಿಮಾನ ತಂದೆಯ ಛತ್ರ ಛಾಯದಲ್ಲಿದೆ. ಅದಕ್ಕೆ ಅಕ್ಕನವ್ರು ಹೇಳಿದ್ರು, ಊಟ ಮಾಡ್ಬೇಕಾದ್ರ, ನಿಂದ್ರಬೇಕಾದ್ರ, ಏಳ್ಬೇಕಾದ್ರ, ನಡಿಬೇಕಾದ್ರ ನಿಮ್ಮ ತಲೆ ಮೇಲೆ ಬಾಬಾ ಅದನು, ಬಾಬನ್ ಛತ್ರಿ ಒಳಗ ಬಾಬನ್ ಛತ್ರ ಛಾಯೋಗ್ ಅದೀರಿ ಅಂತ ನಡೀರಿ. ಸೊ ನಾನ್ ನಿನ್ನೆ ದಿನದಿಂದ ಸ್ಟಾರ್ಟ್ ಮಾಡಿದೇನ್ರಿ, ನಡಿಬೇಕಾದ್ರ ಬಾಬಾ ನನ್ನ ನೆತ್ತಿ ಮೇಲೆ ಅದಾನು, ನನ್ನ ಕಿರಣಗಳು ಅವ್ರು ನನ್ನ ಮೇಲೆ ಸುರಿಸ್ತಾ ಇದ್ದಾರು, ನಾನ್ ನಡೀತಾ ಇದ್ದೀನಿ, ನಾ ಹೋಗ್ತಾ ಇದ್ದೀನಿ. ಹಿಂಗ ಇದನ್ ಮಾಡೋದ್ರಿಂದ ನನ್ನ ಅನುಭವ ನಿಂಗ್ ಸ್ವಂತ ಹೇಳ್ತೇನ್ರಿ. ನಾನ್ ನಡೆಯೋದೇನೈತಲ್ರಿ ಭಾಳ ನಿಧಾನ ಬಿಟ್ಟೈತ್ರಿ. ನಾನ್ ನಡೆಯೋದು ಭಾಳ ಸ್ಲೋ ಆಗೈತ್ರಿ. ಎಷ್ಟ ಚಂದ ಅನುಭವ ಆಗೈತಂದ್ರ ಒಂದೊಂದ್ಸಲ ಅಂಜಿಕ್ ಬರ್ತಿತ್ರಿ, ದೊಡ್ಡವ್ರ ಜೊತೆ ಮಾತಾಡ್ಬೇಕಂದ್ರ ಅಂಜಿಕ್ ಕರೆ ನನ್ ತಲೆ ಮೇಲೆ ಯಾರದಾರ? ನನ್ ತಲೆ ಮೇಲೆ ಸರ್ವಶಕ್ತಿಮಾನ್ ತಂದೆ ಅದಾರ, ಅವ್ರ ಛತ್ರ ಛಾಯೊಳಗದೇನಿ ಅಂತ ಹೇಳಿ ಅನುಭವ ಮಾಡೋದ್ರಿಂದ ಅಂಜಿಕೆ, ನಾ ಒಬ್ಬಾಕೆ ಹೊಂಟೇನ್ಲ, ನಾ ಒಬ್ರ ಹೆಂಗ ಮಾಡ್ಬೇಕಲ್ಲ ಅಂತ ಹೇಳಿ ಏನೂ ಬರ್ತಾ ಇಲ್ಲ. ಯಾವಾಗ್ಲೂ ಸದಾ ಕಾಲ ಅವ್ರ ಒಂದ್ ಮಾತ್ ಹೇಳಿದ್ರಿ, ಪರಮಾತ್ಮನ ಛತ್ರ ಛಾಯೋಗಿದ್ರಂದ್ರ ಏನ್ರಿ, ಆಪ್ಕ ಬಾಲ್ ಬಿ ಬಾಂಕ ನೀ ಹೋಗ, ನಿಮ್ಮ ಕೂದ್ಲು ಸೇತ್ ಎಲಿ ಆಗು, ನಿಮ್ ಕೂದ್ಲಿಗ್ ಸೇತ್ ಪೆಟ್ ಬೀಳಂಗಿಲ್ಲದ. ಯಾಕಂದ್ರೆ ನಿಮ್ ತಲೆ ಮೇಲೆ ಯಾರದಾರಿ? ಸರ್ವಶಕ್ತಿಮಾನ ತಂದೆ ಇದ್ದಾರು.
ಮತ್ ಅಕ್ಕನವ್ರು ಇದು ಬಹಳ ಚಂದ ಮಾಡಿದ್ರಿ. ಏನ್ ಮಾಡಿಸಿದ್ರಿ ಅಂದ್ರ ಛತ್ರಿ ಮಾಡಿಸಿದ್ರಿ. ಛತ್ರಿ ಮಾಡಿಸಿ ಸ್ಟೇಜ್ ಮೇಲೆ ಅಕ್ಕಂದಿರನ್ನ ಕುಡ್ಸಿದ್ರಿ. ಕುಡ್ಸಿ ಅವ್ರ ಕಾಮೆಂಟ್ರಿ ಕೊಟ್ರು. ಪರಮಾತ್ಮನ ಕಿರಣಗಳು, ಸರ್ವಶಕ್ತಿ ಕಿರಣಗಳು, ಶಾಂತಿಯ ಕಿರಣಗಳು, ಪ್ರೀತಿಯ ಕಿರಣಗಳು ನನ್ ಮೇಲೆ ಬರ್ತಾ ಇದೆ ಅಂತ ಹೇಳಿ. ಆ ಕಿರಣಗಳಲ್ಲಿ ನಾನು ಮುಳುಗ್ತಾ ಇದ್ದೀನಿ. ಸದಾ ನನ್ನ ತಲೆ ಮೇಲೆ ಇದ್ದಾರೆ. ಬಂದಂತವ್ರಿಗೆಲ್ಲರಿಗೂ ಒಂದು ಛತ್ರಿ ಫೋಟೋ ತೋರಿಸಿ ಅವ್ರಿಗೆ ಏನ್ ಹೇಳಿದ್ರೆ, ನೀವು ಕೂಡ ಛತ್ರಿ ಹಿಡ್ಕೊಂಡ ಮನೆಗೆ ಹೋಗ್ರಿ ಅಂತ ಹೇಳ್ಬಿಟ್ಟಿದ್ರಿ. ಸದಾ ಯಾವಾಗ್ಲೂ ನೆನಪಿಟ್ಕೋರಿ, ನಾನು ಪರಮಾತ್ಮನ್ ಛತ್ರಿ ಒಳಗದೆ. ಪರಮಾತ್ಮ ನನ್ನ ತಲೆ ಮೇಲೆ ಯಾವಾಗ್ಲೂ, ಈಗ ಮಳಿ ಬಂತಂದ್ರೆ ಸದಾ ಕಾಲ ಛತ್ರಿ ಹಿಡ್ಕೊಳ್ಳಾರ್ದ ಹೋಗ್ತಿರೇನ್ರಿ ಹೊರಗಡೆ? ಇಲ್ಲ. ಹಂಗ ಇದು ಜಗತ್ತಿನಾಗ ಬಹಳ ದುಃಖದ ಮಳಿನ ಸುರಿಯೋದೈತ್ರಿ. ಅದಕ್ಕ ಸದಾ ಕಾಲ ಯಾವ್ದು ಇಟ್ಕೋರಿ? ಛತ್ರಿ. ಯಾವ ಛತ್ರಿ? ಪರಮಾತ್ಮನ ಪ್ರೀತಿ, ಪರಮಾತ್ಮನ ಸ್ನೇಹದ ಛತ್ರಿ ಹೋಗಿರಿ ಅಂತಂದ್ರ. ಮತ್ ಅಕ್ಕನವರು ಇದು ಒಂದ್ ಮಾಡಿ ಯೋಗ ಹೆಂಗ್ ಮಾಡೋದು ಅಂತ ಅದನ್ನು ಹೇಳ್ಕೊಟ್ರು. ನಾ ಆತ್ಮ ಈ ಬೃಕುಟಿಯ ಮಧ್ಯದಲ್ಲಿ ವಿರಾಜಮಾನಾಗಿದ್ದೇನೆ. ನಾ ಆತ್ಮ ಜ್ಯೋತಿ ಸ್ವರೂಪನಾಗಿದ್ದೇನೆ. ಮತ್ ಅಕ್ಕನವ್ರು ಬಹಳ ಚಂದ ಹೇಳಿದ್ರು, ನಾ ಆತ್ಮ ಜ್ಯೋತಿ ಸ್ವರೂಪ ಆತ್ಮ ಪರಮಧಾಮದ ನಿವಾಸಿ ಶಿವ ತಂದೆ ಜೊತೆ ಸಂಬಂಧ ಜೋಡಿಸ್ಕೋಬೇಕು. ಅದಕ್ಕೆ ಅಕ್ಕನವರು ಏನ್ ಮಾಡ್ರು, ನಾ ಆತ್ಮ ಈ ಶರೀರದಿಂದ ಭಿನ್ನಾಗಿ ಮೇಲೆ ಪರಮಾತ್ಮನ ಜೊತೆ ಸಂಬಂಧ ಜೋಡಿಸಿದ್ರಿ. ಪರಮಧಾಮದಲ್ಲಿ ಬಾಬಾರವ್ರ ಜೊತೆ ಮಿಲನ್ ಮಾಡಿಸಿದ್ರಿ. ಮಿಲನ್ ನಂತರ ನೆಕ್ಸ್ಟ್ ಏನ್ ಮಾಡಿದ್ರ ಅಂತ ತಳಗ್ ಬರ್ರಿ. ತಳಗ್ ಬಂದ್ಮೇಲೆ ಏನ್ ಮಾಡ್ರಿ, ಆ ತುಂಬಿಕೊಂಡಿರುವಂತಹ ಕಿರಣಗಳನ್ನ ನಿಮ್ಮ ದೇಹದೆಲ್ಲ ತುಂಬ ಹರಡಿಸಿರಿ ಅಂದ್ರೆ ಅವ್ರು. ಶರೀರ ತುಂಬೆಲ್ಲ ಆ ಪರಮಾತ್ಮನ ಪ್ರೀತಿ, ಆ ಪರಮಾತ್ಮನ ಸ್ನೇಹ, ಆ ಪರಮಾತ್ಮನ ಶಾಂತಿ, ಆ ಪರಮಾತ್ಮನ ಖುಷಿ ಈ ಶರೀರ ತುಂಬೆಲ್ಲ ಹರಡಿಸ್ರಿ ಅಂತಂದ್ರೆ. ಅಷ್ಟೇ ಅಲ್ರಿ, ಇಷ್ಟೆಲ್ಲ ಹರಡಿಸಿದ ನಂತರ ಆ ಪರಮಾತ್ಮನ ಶಾಂತಿ, ಪ್ರೀತಿ, ಶಕ್ತಿಯ ಕಿರಣಗಳನ್ನ ನಿಮ್ಮ ದೇಹ, ನಿಮ್ಮ ಸರೌಂಡಿಂಗ್ ಕಳಿಸ್ರಿ. ಅವ್ರು ಏನ್ ಹೇಳಿದ್ರಂದ್ರೆ, ಮೊದಲು ನಿಮ್ಮ ಶರೀರ ಕಳಿಸ್ಕೊಳ್ರಿ, ಆಮೇಲೆ ನಿಮ್ ಸುತ್ತಲೂ ಇರುವಂತ ವಾತಾವರಣ ಕಳಿಸ್ರಿ. ನಿಮ್ಮ ಶರೀರದಲ್ಲಿ ಕಳಿಸೋದ್ರಿಂದ ನಿಮ್ಮ ಶರೀರ ಕಳಿಸಿದ ನಂತರ ಇದೊಂದು ಮಾತು ಹೇಳ್ರಿ, ನಾ ಸಂಪೂರ್ಣ ಸ್ವಸ್ಥ ಅದೇನಿ, ನಾ ಸಂಪೂರ್ಣ ಹೆಲ್ದಿ ಅದೇರಿ. ಮತ್ತ ಅವ್ರು ಹೇಳಿದ್ರು, ನಿಮ್ಮ ಮನೆಯನ್ನು ನೀವು ಸ್ವರ್ಗ ಮಾಡ್ಬೇಕಂದ್ರ ನಾ ಆತ್ಮ ಭರ್ಪೂರ್ ಅದೇನಿ, ನಾ ಆತ್ಮ ಶಕ್ತಿಶಾಲಿ ಅದೇನಿ, ಆತ್ಮ ಶಾಂತಿಯಿಂದ ಭರ್ಪೂರ್ ಅದೇನಿ. ಆ ಶಾಂತಿಯ ಕಿರಣಗಳನ್ನ ನನ್ನ ಮನೆಯ ಸುತ್ತಲ ಹರಡಿಸ್ತಾ ಇದ್ದೀನಿ. ನನ್ನ ಮನೆಯ ಕೋನ ಏನ್ರಿ ಎಲ್ಲಾ ಕಡೆ ಆ ಕಿರಣಗಳು ಹೋಗ್ತಾ ಇದ್ದೇವೆ. ಪರಮಾತ್ಮನ ಕಿರಣಗಳು ಹೋಗ್ತಾ ಇದೆ. ನನ್ನ ಮನೆ ಸ್ವರ್ಗ ಇದೆ. ಈ ರೀತಿ ಅವ್ರ ಕಾಮೆಂಟ್ರಿ ಮೂಲಕ ಮಾಡಿಸಿದ್ರಿ. 2 ಹೋಮ್ವರ್ಕ್ ಕೊಟ್ಟಿದ್ರಿ. ಸದಾ ನೀವು ಛತ್ರಿ ಹೋಗಿರ್ರಿ, ಒಂದ ತುಂಬಿಕೊಂಡಿರುವಂತದ ನಿಮ್ಮ ಶರೀರ ತುಂಬಾ ಕಳಿಸ್ರಿ, ಆಮೇಲೆ ಸುತ್ತಲೂ ಮುತ್ತಲು ಕಳಿಸ್ರಿ. ಅವಾಗ ಅನುಭವ ಮಾಡ್ರಿ. 21 ದಿನದ ಮಾಡಿ ನೋಡ್ರಿ, ನಿಮ್ ಮನಿ ಸ್ವರ್ಗ ಆಕೈತಿ. ನಿಮ್ ಶರೀರ ಕೂಡ ಆರಾಮ್ ಆಕೈತಿ. BP, ಶುಗರ್ ಇಂಥವ್ ಏನೇ ಇದ್ರು ಕೂಡ ಎಲ್ಲಾ ನಿಮ್ದು ಆರಾಮ್ ಆಕೈತಿ ಅಂತ ಹೇಳಿ ಅವ್ರು ಬಹಳ ಚಂದ ಇದನ್ನು ಕೂಡ ಹೇಳಿದ್ರಿ. ಮತ್ತ ನಿಮ್ಮ ತಲೆ ಮೇಲೆ ಸದಾ ಪರಮಾತ್ಮನ ವರದಾನ, ಪರಮಾತ್ಮ ಸದಾ ನಿಮ್ ಕೈ ಹಸ್ತ ನಿಮ್ ತಲೆ ಮೇಲೆ ಐತಿ. ಸದಾ ಪರಮಾತ್ಮನ ಕೈ ಹಸ್ತೈತಿ. ಸರ್ವಶಕ್ತಿಮಾನ್ ತಂದೆ ನನ್ನ ತಲೆ ಮೇಲೆ ಅದಾರೋ. ನಾ ಯಾವಾಗ್ಲೂ ಸುರಕ್ಷಿತದೆ, ನಾ ಯಾವಾಗ್ಲೂ ಸುರಕ್ಷಿತದೆ, ನಾ ಯಾವಾಗ್ಲೂ ನಿರ್ಭಯದೆ. ಯಾಕಂದ್ರೆ ಪರಮಾತ್ಮನ ತಲೆ ನನ್ನ ತಲೆ ಮೇಲೆ ಐತೆ ಇವ್ರು ಅಂದ್ರ ಅಕ್ಕೋರು. ಈ ರೀತಿ ನೀವು ಪ್ರತಿದಿನ ಮಾಡೋದ್ರಿಂದ ಮಾನಸಿಕ ರೋಗಗಳ ರಗಡ ಆಗತ್ತವ್ರಿ ಜಗತ್ನಾಗ. ಡಿಪ್ರೆಷನ್ ಇಂಥದ್ದು ಅಂತಿಂಥದ್ದು ಬಹಳ ಆಗತ್ತೆ. ಅದೆಲ್ಲ ಪರಿಹಾರ ಏನ್ರಿ, ಒಂದು ಮೆಡಿಟೇಷನ್ ಪ್ಲಸ್ ಮೆಡಿಟೇಷನ್ ಪ್ಲಸ್ ಮೆಡಿಸಿನ್ ಪ್ಲಸ್ ದುವಾ ಅಂದ್ರೆ ಪರಮಾತ್ಮನ ಆಶೀರ್ವಾದ ಪಡ್ಕೊಳ್ರಿ. ಸೊ ಎಲ್ಲಾರ್ದು ಆಶೀರ್ವಾದ ನೀವು ಪಡ್ಕೊಂಡ್ರೆ ಅಂದ್ರೆ ಬೇಗ ಕ್ಯೂರ್ ಆಗ್ತೀರಿ. ಬಾಬಾನಿಂದ ತುಂಬಿಕೊಳ್ರಿ. ನಿಮ್ ಶರೀರನಾಗ ಕಳಿಸಿದ್ರೆ ಅಂದ್ರೆ BP, ಡಯಾಬಿಟೀಸ್, ಡಿಪ್ರೆಷನ್ ಇವೆಲ್ಲ ಹೋಗ್ತಾವ. ಇಲ್ಲೆಲ್ಲೋ ಎಷ್ಟು ಜನ ಬಂದವ್ರು ಹೇಳ್ತಾ ಇದ್ದಾರೆ. ಈ ರೀತಿ ನಾವು ಸ್ವಮಾನಗಳನ್ನ ಬರೆಯೋದ್ರಿಂದ ಸರ್ವಶಕ್ತಿಮಾನ್ ಹಜಾರ್ ಭುಜಾಧಾರಿ ಪರಮಾತ್ಮ ನನ್ನ ತಲೆ ಮೇಲೆ ಅದ, ನನ್ ಜೊತೆಗದ. ನಾವು ಹಜಾರ್ ಭುಜಾಧಾರಿ ಪರಮಾತ್ಮ ನನ್ ಜೊತೆಗದ. ಈ ರೀತಿ ಪದೇ 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 ನಾವ್ ಹಿಂಗ ಅನ್ಕೋದ್ರಿಂದ ಏನ್ ಭಯ ಐತ್ ಹೇಳ್ರಿ, ಏನ್ ಎಲ್ಲಿ ಡಿಪ್ರೆಷನ್ ಐತ್ ಹೇಳ್ರಿ. ಯಾರ್ ನಮ್ಗ್ ಚೀಟ್ ಮಾಡ್ಲಿ, ನಮ್ ಮೋಸ ಮಾಡ್ಲಿ, ನಮ್ಗ್ ದ್ರೋಹ ಕೊಡ್ಲಿ, ನಮ್ ಬಗ್ಗೆ ಹಿಂದ್ ಮಾತಾಡ್ರಿ,
ಅವನ್ ಕಣ್ಣಿಗೆ ನಾವ್ ಬಿದ್ದೇವ್ ಅಂದ್ಮೇಲೆ ಅವ್ನ್ ನಮ್ಮನ್ನ ಪ್ರೀತಿ ಮಾಡ್ತಾನೆ. ಇವ್ರು ಯಾರ್ರೀ, ಇವ್ರು ಏನ ಮಾಡಾರ ವ್ಯಕ್ತಿ ರೀ, ಒಂದ್ಸಲ ಮಾಡಿ ಹೋಗ್ತಾರ, ಅವ್ರ ಏನೋ ಹಿಸಾಬ್ ಕಿತಾಬ್ ಐತೆ ಮಾಡೋದು ಓವರ್. ಅವ್ನ್ ನನ್ ಪ್ರೀತಿ ಮಾಡ್ತಾನ. ಎಂತಾದ್ರಿ ಇದು, ಪರಮಾತ್ಮ ನನ್ ಪ್ರೀತಿ ಮಾಡ್ತಾ ಎಂತಾದ್ರಿ. ಸೊ ಸೊ ಇವತ್ತಿನಿಂದ ನೀವು ಹೋಮ್ವರ್ಕ್ ಮಾಡ್ರಿ ಎಲ್ಲರೂ. ಛತ್ರಿ ಸದಾ ನೆನ್ಪಿಟ್ಕೋರಿ, ಬಾಬನ್ ಛತ್ರಿ ನಾ ಸದಾ ಅದೇನಿ, ಅವ್ನ ಕಿರಣ ಸತತ ನನ್ ಬರಾತೈತಿ, ನಾ ಯಾರ್ದು ಅಂಜಿಕಿಲ್ಲ, ನಾನ್ ನಿರ್ಭಯ ಅದೇನಿ. ಓಂ ಶಾಂತಿ. ಥ್ಯಾಂಕ್ ಯು.